ಹಲೋ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನೀವು ಚೆನ್ನಾಗಿದ್ದೀರಿ ಅಂತ ನಾನು ತಿಳ್ಕೊತೀನಿ ಸ್ನೇಹಿತರೆ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಏನಪ್ಪ ಅಂತ ಅಂದರೆ, ಸಾಯಂಕಾಲ 7 ಗಂಟೆ ಆಗ್ತಾ ಇದೆ. ನನ್ನ ಮಗಳ ಬರ್ತ್ಡೇ ಸ್ನೇಹಿತರೆ. ಈಗೆಲ್ಲ ತಮ್ಮನೇಲು ಟೈಟಲ್ಲು ಎಲ್ಲ ನೋಡಿದ್ರೆ ಗೊತ್ತಾಗಿರ್ಬೋದು, ಚುಮ್ಮಿ ಬರ್ತ್ಡೇ ಸ್ನೇಹಿತರೆ ಇವತ್ತು. ಹೀಗಾಗಿ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡೋಣ ಅಂತ ಸಿಂಪಲ್ಲಾಗಿ ಸಾಯಂಕಾಲ ಬರ್ತ್ಡೇನ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಚುಮ್ಮಿ ಕೇಕ್ ಕಟ್ ಮಾಡ್ಸೋಣ ಅಂತಂದು ಅವಳು 2-3 ತಿಂಗಳಿಂದಾನೇ ಅವಳು ತನ್ನ ಬರ್ತ್ಡೇ ಡೇಟ್ ನೆನ್ಪಿಡ್ತಾ ಇರ್ತಾ, ನನ್ನ ಬರ್ತ್ಡೇಗೆ ಇಷ್ಟು ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳೈತಿ ಅಂತಂದು ತುಂಬ ನಾವು ಮರ್ತೀವಿ ಅಂತಂದು ನೆನಪು ಮಾಡ್ತಾ ಇದ್ಲು ಸ್ನೇಹಿತರೆ. ಖಂಡಿತ ಅವಳಿಗೆ ಬರ್ತ್ಡೇ ಅಂದರೆ ಸೆಲೆಬ್ರೇಷನ್ ಮಾಡೋದಂದರೆ ತುಂಬಾ ಇಷ್ಟ. ಹೀಗಾಗಿ ಒಂದು ಸಣ್ಣ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತಂದು ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಯಾಕಂದರೆ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಸ್ನೇಹಿತರೆ, ಸಡನ್ನಾಗಿ ನಾವು ಮಾಡಿರೋದು. ಹೀಗಾಗಿ ಅವ್ರ ಅತ್ತಿ ಒಬ್ಬರೇ ಬಂದಿದ್ದಾರೆ, ಚುಮ್ಮಿಯರ ಅತ್ತಿ ಬರ್ತ್ಡೇಗೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರ ಹಾರೈಕೆ ಮತ್ತು ಆಶೀರ್ವಾದ ಸದಾ ನನ್ನ ಮಗಳ ಮೇಲೆ ಇರಲಿ ಅಂತ ಇವತ್ತಿನ ವ್ಲಾಗ್ನ ನಿಮಗೆ ಮಗಳ ಬರ್ತ್ಡೇ ವ್ಲಾಗ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಚುಮ್ಮಿಗಂತರೂ ಡೈಲಿ ದಿನ ಎನಿಸ್ತಾ ಇದ್ಲು, 2 ದಿನ ಐತಿ, 3 ದಿನ ಐತಿ, ಇನ್ನೂ ಬರ್ತ್ಡೇ 4 ದಿನ ಐತಿ ಅಂತ ಸ್ನೇಹಿತರೆ. ಅವ್ರಿಗಂತೂ ಸಿಕ್ಕಾಪಟ್ಟಿ ಖುಷಿ ಆಗೈತಿ. ಮಕ್ಕಳಿಗೆ ಖುಷಿ ಆಗತ್ತೆ ಅಂದರೆ ಅದು ನಮಗೆ ಸಂತೋಷ ಅಲ್ವಾ ಸ್ನೇಹಿತರೆ. ಕೇಕ್ ಅಂತೂ ಕಟ್ ಮಾಡಿ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ. ಇದು ನಿಮಗೆ ಹೇಗೆ ಅನಿಸ್ತು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಒಂದು ಚಿಕ್ಕ ಪುಟ್ಟ ಸಂತೋಷ ಕೂಡ ಇರಲಿ ಅಂತ ಅವರ ಅತ್ತಿ ನಾವು ಕೂಡ ಬರ್ತ್ಡೇಗೆ ಬಂದಿದ್ರು. ಚುಮ್ಮಿ ನೋಡಿ ಅವ್ರ ಅತ್ತಿಗೆ ಕಟ್ ಮಾಡಿ ಹೆಂಗೆ ಕೇಕ್ ತಿನ್ಸಾಕ್ತಾ ಅಂತ. ಚುಮ್ಮಿ ಫೇವ್ರೆಟ್ ಅತ್ತೆಯವರು. ಸೊ ಅವ್ರಿಗೂ ಕೂಡ ಚುಮ್ಮಿ ಅಂದರೆ ಭಾಳ ಇಷ್ಟ. ಹೀಗಾಗಿ ಒಳ್ಳೆ ಫ್ರೆಂಡ್ಸ್ ಥರ ಇದ್ದಾರೆ ಅವರು ಇಬ್ಬರು. ಚುಮ್ಮಿ ಎಲ್ಲರನ್ನೂ ಇನ್ವೈಟ್ ಮಾಡೋಣ ಬರ್ತ್ಡೇಗೆ ಹಾಗೆ ಹಿಂಗೆ ಅಂತ ಎಲ್ಲ ಇದು ಮಾಡಿದ್ರು ಸ್ನೇಹಿತರೆ. ನಮಗೆ ಬರ್ತ್ಡೇನ ಗ್ರ್ಯಾಂಡಾಗಿ ಮಾಡೋಕ್ಕೆ ಅಷ್ಟಿದಿಲ್ಲ, ಮಗಳ ಸಂಬಂಧ ಒಂದು ಸಿಂಪಲ್ಲಾಗಿ ಮಾಡಿದ್ವಿ. ಅವ್ರ ಪಪ್ಪ ನೋಡಿ ಅವ್ರಿಗೆ ಸ್ಪೆಕ್ಟ್ ತಂದು ಕೊಟ್ಟರು. ಅವ್ರಿಗೆ ಗಾಗಲ್ ಅಂದರೆ ತುಂಬ ಇಷ್ಟ. ಹೀಗಾಗಿ ತೊಗೊಂಬಂದು ಕೊಟ್ಟು ವಿಶ್ ಮಾಡಿದರು. ಅವ್ರಿಗಂತೂ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಇಂಥ ಸಣ್ಣ ಪುಟ್ಟ ಗಿಫ್ಟ್ ಕೊಟ್ಟರೆ ಅದು ಬರ್ತ್ಡೇದೊಳಗೆ ಸ್ನೇಹಿತರೆ ತುಂಬ ಇಷ್ಟ ಆಗುತ್ತೆ. ಅವ್ರ ಅತ್ತಿ ಕೂಡ ನೋಡಿ ಗಿಫ್ಟ್ ಕೊಟ್ಟರು. ಅವಳಿಗಂತೂ ಸಿಕ್ಕಾಪಟ್ಟಿ ಖುಷಿ ಆಗಿಬಿಟ್ಟೈತಿ. ಇವಾಗ ನೋಡಿ ಅವಳು ಅವ್ರ ಅತ್ತಿ ಗಿಫ್ಟ್ನ ಹೆಂಗೆ ಓಪನ್ ಮಾಡ್ತಾ ಇದ್ದಾಳೆ. ಆಮೇಲೆ ಮಾಡಿ ಅಂತಮ್ಮ ಅಂತ ಅಂದರೂ ಕೇಳಲಿಲ್ಲ. ಆಗ್ಲೇ ಮಕ್ಕಳು ಹಾಗೆ ಅಲ್ವಾ. ಅವ್ರ ಅತ್ತಿ ಏನು ಗಿಫ್ಟ್ ತಂದಾರಂತ ನಾವು ನೀವು ಕೂಡ ನೋಡೋಣ ಸ್ನೇಹಿತರೆ. ಅದು ಅವ್ರಿಗೆ ಸ್ಟಿಕ್ಕರ್ ಹಾಕಿದ್ದಾರೆ, ಅದು ತೆಗಿಯೋಕೆ ಇದು ಆಗ್ತಾ ಇದೆ, ಆದರೂ ಬಿಡ್ತಾ ಇಲ್ಲ. ಕಷ್ಟಪಟ್ಟು ಅದನ್ನು ಯಾವಾಗ ಗಿಫ್ಟ್ ನೋಡಿನಿ ಅಂತಂದ ಅವಳಿಗೆ. ಸೊ ಕ್ಯೂಟ್, ಎಷ್ಟು ಚೆನ್ನಾಗಿದೆ ನೋಡಿ ಅವರ ಅತ್ತಿದು ಗಿಫ್ಟ್. ನನಗಂತೂ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಚುಮ್ಮಿಗಂತೂ ಸಿಕ್ಕಾಪಟ್ಟಿ ಇಷ್ಟ ಆಯಿತು. ಚುಮ್ಮಿ 3 ಫೋಟೋ ಇದ್ದಾವೆ ಅದರ ಮಗ್ನಲ್ಲಿ. ಕಾಫಿ ಮಗ್ನಲ್ಲಿ ತುಂಬ ಚೆನ್ನಾಗಿದೆ, ಹ್ಯಾಪಿ ಬರ್ತ್ಡೇ ಅಂತ ಅವರ ಅತ್ತಿ ಗಿಫ್ಟ್ ಕಳಿಸಿದ್ದಾರೆ, ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅವಳು, ಥ್ಯಾಂಕ್ ಯು ಅಂತ ಹಿಂಗೇನೆ ಅಂತ ಇದ್ದಾರೆ ಸಿಕ್ಕಾಪಟ್ಟಿ. ಇವಾಗ ಬರ್ತ್ಡೇ ಮುಗೀತು ಸ್ನೇಹಿತರೆ, ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ನಮ್ಮ ರಾಣೆಬೆನ್ನೂರಲ್ಲೇ ಇರುವಂಥ ಹೋಟ್ಲಿಗೆ ಬಂದ್ವಿ. 8-8:30 ಆಗ್ತಾ ಬಂತು. ನಾವು ಸ್ವಲ್ಪ ಬರ್ತ್ಡೇನ 7:30 ಮೇಲೆ ಮಾಡಿದ್ವಲ್ಲ,
ಹಾಗಾಗಿ ಸ್ವಲ್ಪ ಕೆಲಸ ಅದು ಇತ್ತು, ಸಣ್ಣ ಪುಟ್ಟ ಅದು ಮುಗಿಸ್ಕೊಂಡು ಬರೋರಿಗೆ 8-8:30 ಆಯಿತು. ಶರದಿ ಅಂತ ಇದೆ ಹೋಟ್ಲು, ಅಲ್ಲಿ ಶರದಿಗೆ ಬಂದಿತ್ತು. ನೋಡಿ ಗಾರ್ಡನ್ ಹೋಟ್ಲು ತುಂಬ ಚೆನ್ನಾಗಿದೆ, ಬಟ್ ಫ್ಯಾಮ್ಲಿಯವ್ರು ಬರೋಕ್ಕಂತೂ ತುಂಬ ಚೆನ್ನಾಗಿದೆ. ಈಗ ನೋಡಿ ಚುಮ್ಮಿ ಆರ್ಡರ್ ಮಾಡ್ತಾ ಇದ್ದಾರೆ. ಬಂಧುಗಳೇ ಪಿಜ್ಜಾ ಆರ್ಡರ್ ಮಾಡ್ತಾ ಇದ್ಲು, ನಾನೇ ಬೇಡ ಅಂತ ಪಿಜ್ಜಾನ ಅವಾಯ್ಡ್ ಮಾಡಿದೆ. ನಾವು ಆರ್ಡರ್ ಮಾಡ್ತಾ ಇದ್ವಿ. ಚುಮ್ಮಿ ಅವ್ರ ಅತ್ತಿ ನೋಡಿ ಹೆಂಗೆ, ಚುಮ್ಮಿಗಂತೂ ಸಿಕ್ಕಾಪಟ್ಟಿ ಖುಷಿ ಆಗಿದ್ರು. ಹೋಟೆಲ್ ನೋಡಿ ಎಷ್ಟು ಚೆನ್ನಾಗಿದೆ ಗಾರ್ಡನ್ನಿಂದ. ಅಮ್ಮ ಉಣ್ಣಕ್ಕೆ ಬರ್ರಿ ನೀವು ಅಂತ ಹೇಳ್ತಾ ಇದ್ದಾವೆ ನೋಡಿ ಈಗಿನ ವಿಡಿಯೋದಲ್ಲಿ. ನಾವು ಊಟಕ್ಕೆ ಪನ್ನೀರ್ ಮಟರ್ ಆಮೇಲೆ ಮಶ್ರೂಮ್ಸ್ ತೊಗೊಂಡಿದ್ವಿ ಸ್ನೇಹಿತರೆ. ಆಮೇಲೆ ತಂದೂರಿ ರೋಟಿ, ಕುಲ್ಚಾ. ಸಿಂಪಲ್ ಆಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಹೋಟ್ಲಲ್ಲಿ ಆರ್ಡರ್ ಕೊಟ್ಟು ಅವ್ರು ತರೋದು ತುಂಬ ಟೈಮ್ ಹಿಡಿಯುತ್ತೆ. ಅವಳು ಚುಮ್ಮಿ ತಿನ್ನೋದು ಕೂಡ ತುಂಬಾ ತಡ. ನಿಮ್ಗೆ ಹೆಂಗೆ ಅನ್ನಿಸ್ತು ಸ್ನೇಹಿತರೆ ಬರ್ತ್ಡೇ ಸೆಲೆಬ್ರೇಷನ್? ಕಾಮೆಂಟ್ ಮಾಡಿ, ನನ್ನ ಮಗಳಿಗೆ ಹಾರೈಸಿ ಸ್ನೇಹಿತರೆ. ಅದೇ ರೀತಿ ನಾವು ಪನ್ನೀರ್ ಬಿರಿಯಾನಿ ಒಂದು ತೊಗೊಂಡ್ವಿ, ರೈಸ್ ಐಟಮ್ಸ್. ಇಲ್ಲಿಗೆ ಲಾಗ್ ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು.